ಎಲ್ಲ ಮಾಧ್ಯಮದ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು 2 ವರ್ಷ ಕಳೆದಿದೆ. ಈ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ನಿರಂತರ ಭ್ರಷ್ಟಾಚಾರ, ನಿರಂತರ ಜನವಿರೋಧಿ ಸರ್ಕಾರ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರ ಮೂಲಭೂತ ಸೌಕರ್ಯಕ್ಕೆ ಸ್ಪಂದನೆ ಕೊಡದಂಥ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಅನೇಕ ರಾಜ್ಯದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಜನರ ಮೂಲ ಸಮಸ್ಯೆ ಇರುವಂಥ ಜನರಿಗೆ ಯಾವ ರೀತಿಯ ಭರವಸೆಯನ್ನು ಕೊಡುವುದರ ಮುಖಾಂತರ ಇವತ್ತು ಸರ್ಕಾರ ಬಂದಿದೆ. ಯಾವ ಜನರಿಗೆ ನ್ಯಾಯ ಕೊಡಬೇಕು, ಯಾವ ಜನರ ಬಡತನದ ರೇಖೆಯಲ್ಲಿರುವಂಥ ಜನರ ಸಮಸ್ಯೆಗೆ ಯಾವ ರೀತಿಯ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕು, ಅದು ಯಾವುದೂ ಮಾಡದೆ ಜನಪರವಾದ ಅಭಿವೃದ್ಧಿಯೂ ಇಲ್ಲ, ಜನಪರವಾದ ಕಾಳಜಿಯೂ ಇಲ್ಲ, ಜನರಿಗೆ ಕೊಡುವಂಥ ಸವಲತ್ತನ್ನು ಕಿತ್ತುಕೊಳ್ಳುವ ಮುಖಾಂತರ ರಾಜ್ಯದಲ್ಲಿ ಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆಸುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ನಡೆಸ್ತಿರುವಂಥದ್ದು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ಜನ ಕಂಗಾಲಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಸಂಗತಿ ನಾವು ಬೇರೆ ಬೇರೆ ಭಾಗದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರ ಅಥವಾ ನಗರಾಡಳಿತ ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು ಎಲ್ಲ ಭಾಗದಲ್ಲಿ ತಿಳ್ಕೊಂಡಿದ್ದೇವೆ. ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಜನಪ್ರತಿನಿಧಿಗಳ ಮುಖಾಂತರ ನಮ್ಮ ಸ್ಥಳೀಯ ಜನರ ಮುಖಾಂತರ ಒತ್ತಾಯ ಮಾಡುವಂಥದ್ದು ನಿರಂತರ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ಗೆ DC ಕಚೇರಿಗೆ ಅಳೆದಾಡುವಂಥ ಕೆಲಸ ನಿರಂತರವಾಗಿ ಆಗಿರುವಂಥ ಸಂಗತಿಯನ್ನು ನೋಡಿದ್ದೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 9/11 ಸಮಸ್ಯೆಯಿಂದಾಗಿ ಈ ಒಂದು 9/11 ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಮೂಡ ಇದು ಸಂಪೂರ್ಣವಾಗಿ ವಿಫಲ ಆಗಿದೆ. ನಿಮಗೆ ಗೊತ್ತಿದೆ, ಅಲ್ಲಿ ಬಂದಂಥ ಹಿಂದೆ ಇದ್ದಂಥ ಅಧಿಕಾರಿಗಳು ಯಾವ ರೀತಿ ಮಧ್ಯವರ್ತಿಗಳು ಬರಬಾರ್ದು, ಇನ್ನೊಂದು ಮತ್ತೊಂದು ಎಲ್ಲವನ್ನು ಮಾತಾಡಿದ್ದಾರೆ ಹೊರತು ಜನರಿಗೆ ಬೇಕಾದಂಥ ಯಾವುದೇ ಕೆಲಸ ಕಾರ್ಯವನ್ನು ಮಾಡುವಲ್ಲಿ ವಿಫಲ ಆಗಿದ್ದಾರೆ. ಮೂಡದ ಮುಖಾಂತರ ಏನು ಕೆಲಸ ಕಾರ್ಯ ಆಗಬೇಕು ಅದೆಲ್ಲ ಯಾವತ್ತೂ ಯಾವ ರೀತಿಯ ಕೆಲಸ ಕೂಡ ಅಲ್ಲಿ ಆಗ್ತಾ ಇಲ್ಲ. ಉದಾಹರಣೆ ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ನಮ್ಮ ಈಗಾಗಲೇ ನಮ್ಮ ಮೂಡ ಮತ್ತು ಮೂಡದಲ್ಲಿ ಈಗ ನಮಗೆ ಸಿಕ್ಕಿರುವ ಮೂಡದಲ್ಲಿ 9/11 ಅರ್ಜಿ 620 ಅರ್ಜಿ ಬಾಕಿ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಕೂಡದಲ್ಲಿ ಕೂಡ 100ಕ್ಕಿಂತ ಹೆಚ್ಚು ಅರ್ಜಿಗಳು ಬಾಕಿ ಇದೆ. ಕಳೆದ 3 ತಿಂಗಳಿಂದ ಈ ಅರ್ಜಿಗಳಲ್ಲಿ ಕೊಳೆಯುತ್ತಿರುವಂಥ ಅರ್ಜಿ, ಬೇರೆ ವಿಷಯನ ನಾನು ಕೇಳಲಿಲ್ಲ. ಈ 9/11ನ ಈ ಅರ್ಜಿ ಇದು ಕಡು ಬಡತನದಲ್ಲಿರುವಂಥವರ ಅರ್ಜಿ, ಯಾರ್ದು ರಿಯಲ್ ಎಸ್ಟೇಟ್ ಮಾಡುವವ್ರದ್ದು ಅವ್ರದ್ದು ಇವ್ರದ್ದಲ್ಲ. ಯಾರು ಜನಸಾಮಾನ್ಯರು 3 ಸೆನ್ಸ್ 4 ಸೆನ್ಸ್ 5 ಸೆನ್ಸ್ ಜಾಗ ಯಾರು ತಗೊಂಡು ಮೂಡಕ್ಕೆ ಅರ್ಜಿ ಹಾಕಿದ್ದಾರೆ, ಅವರ ಈ ಒಂದು ಅರ್ಜಿಯನ್ನು ವಿಲೇವಾರಿ ಮಾಡಲಿಕ್ಕೇ ಮೂಡದಲ್ಲಿ ಮತ್ತು ಗೂಡದಲ್ಲಿ ಅಲ್ಲಿ ದಿನನಿತ್ಯ ಜನರನ್ನು ಅಲೆದಾಡಿಸುವಂಥ ಕೆಲಸವನ್ನು ಈ ಒಂದು ಸರ್ಕಾರದ ಮುಖಾಂತರ ನಡೀತಾ ಇದೆ. ಇದಕ್ಕೆ ಯಾವ ರೀತಿಯ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಆಗುವಂಥದ್ದು ಆಗ್ತಾ ಇಲ್ಲ ಎನ್ನುವ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಈ ಒಂದು ಸಂಗತಿಯನ್ನು ನಾವು ತಗೊಂಡಿದ್ದೇವೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಪಿಂಚಣಿಯನ್ನು ಪಡ್ಕೊಳ್ತಿದ್ದಾರೆ. ನಮ್ಮ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ವಿವಿಧ ರೀತಿಯ ಪಿಂಚಣಿ ಯೋಜನೆಯನ್ನು ಗೌರವಧನವನ್ನು ಪಡ್ಕೊಳ್ಳುವಂಥ ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 42,184 ಜನರ ಇದನ್ನು ಈಗ ನೋಟಿಸ್ ಕೊಟ್ಟಿದ್ದಾರೆ. ಅವರ ಅರ್ಜಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಅವರನ್ನು ಈ ಒಂದು ಯೋಜನೆಯಿಂದ ಕೈ ಬಿಡಬೇಕು ಅಂತ ಈಗಾಗಲೇ ಸಣ್ಣ ವಿಷಯಕ್ಕೋಸ್ಕರ ಅವರ ಹತ್ರ ಮೊಬೈಲ್ ಇದೆ, ಇನ್ನೊಂದು ಮತ್ತೊಂದು ಅದು ತನಿಖೆ ಮಾಡಬೇಕು ಎಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ ಬಂಟ್ವಾಳದಲ್ಲಿ 7,543 ಇದೆ, ಬೆಳ್ತಂಗಡಿಯಲ್ಲಿ 6,084 ಇದೆ, ಕಡಬದಲ್ಲಿ 1,829 ಇದೆ,
ಮಂಗಳೂರು ತಾಲೂಕಲ್ಲಿ 11,199 ಇದೆ, ಮೂಡಬಿದ್ರೆಯಲ್ಲಿ 2,076 ಇದೆ, ಮುಲ್ಕಿಯಲ್ಲಿ 2,023 ಇದೆ, ಪುತ್ತೂರಲ್ಲಿ 3,275 ಇದೆ, ಸುಳ್ಯದಲ್ಲಿ 1,584 ಇದೆ, ಉಳ್ಳಾಲ ತಾಲೂಕಿನಲ್ಲಿ 6,571 ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೋಸ್ಕರ ನೋಟಿಸ್ ಕೊಡುವಂಥದ್ದು ಈಗಾಗಲೇ ಮಾಡಿದ್ದಾರೆ. ಅದೆಲ್ಲ ಕಡು ಬಡತನದಲ್ಲಿರುವ, ನಾವೊಂದು ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿದ್ದೇವೆ, ಅದು ಕಡು ಬಡತನದಲ್ಲಿರುವವರ ಅರ್ಜಿಯನ್ನೇ ಅದನ್ನು ಕ್ಯಾನ್ಸಲೇಷನ್ಗೆ ಈಗಾಗಲೇ ತನಿಖೆಗೆ ಅಂತ ಅವರು ಕೊಟ್ಟಿದ್ದಾರೆ. ಒಟ್ಟು 42,184 ಜನರ ಅರ್ಜಿಯನ್ನು ತಿರಸ್ಕಾರ, ಪಿಂಚಣಿಯನ್ನು ಬಂದ್ ಮಾಡಿದ್ದಾರೆ. ವಿಶೇಷವಾಗಿ ಯಾರು ಅರ್ಹತೆ ಇದ್ದಾರೆ ಅವರಿಗೂ ಕೂಡ ಪಿಂಚಣಿ ಸಿಗ್ತಾ ಇಲ್ಲ, ಅವರಿಗೂ ಕೂಡ ತಿಂಗಳಗಟ್ಟಲೆ ಆಯಿತು ಪಿಂಚಣಿ ಬರ್ತಾ ಇಲ್ಲ. ಹಿಂದೆ 5-6 ತಿಂಗಳ ಹಿಂದೆ ಅಥವಾ 1 ವರ್ಷಕ್ಕೆ ಹಿಂದೆ ಯಾರ್ದಾದ್ರೂ ಬಾಕಿ ಇದ್ದರೆ ಅದನ್ನು ಕೊಡ್ತಾರೆ ಹೊರತು ಇತ್ತೀಚೆಗೆ 6 ತಿಂಗಳಿಂದ ಯಾರಿಗೂ ಕೂಡ ಪಿಂಚಣಿ ಸಮೇತ ಕೊಡ್ತಾ ಇಲ್ಲ. ಅವರು ನಿರಂತರವಾಗಿ ಈ ಬಡತನದಲ್ಲಿರುವಂಥವರು, ವೃದ್ಧರು, ವಿಧವೆಯರು ಇದನ್ನೇ ನಂಬಿಕೊಂಡು ಬದುಕುವವರಿಗೆ ಕೂಡ ಇದನ್ನು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರತು ಈ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಮೋಸ ಮಾಡ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆ ನಿಜವಾಗಿ ಜನಸಾಮಾನ್ಯರಿಗೆ ಒಂದು ಮೂಲಭೂತ ಸೌಕರ್ಯ ರೀತಿಯಲ್ಲಿ ಕೊಡುವಂಥ ಯೋಜನೆ, ಇದನ್ನು ಕಟ್ಟು ಮಾಡುವ ಮುಖಾಂತರ ಸರ್ಕಾರ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನೊಂದು ಮನೆ ನಿವೇಶನ ಆಶ್ರಯ ಯೋಜನೆಯಲ್ಲಿ ಇದು ಕೂಡ ವಿಚಿತ್ರ ಅನಿಸ್ತದೆ. ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಎನ್ನುವುದಕ್ಕೆ ಇದು ಕೂಡ ಒಂದು ದೊಡ್ಡ ಉದಾಹರಣೆ. ಒಟ್ಟು ನಮ್ಮ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2,584 ಮನೆ ಬಂಟ್ವಾಳ ತಾಲೂಕಲ್ಲಿ ಕೊಟ್ಟಿದ್ದಾರೆ. ಬಂಟ್ವಾಳ ತಾಲೂಕಲ್ಲಿ ಅದು ಸಹ 704 ಸಂತ್ರಸ್ತರ ಪುನರ್ವಸತಿಗೆ ಕೊಟ್ಟಂಥ ಮನೆ, ಅದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಪುನರ್ವಸತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಂಟ್ವಾಳದಲ್ಲಿ 2,584 ಮನೆಗೆ ಕೊಟ್ಟಿದ್ದಾರೆ. ಉಳ್ಳಾಲ ತಾಲೂಕಿನಲ್ಲಿ 358 ಮನೆ ಕೊಟ್ಟಿದ್ದಾರೆ. ಬಂಟ್ವಾಳ ತಾಲೂಕಲ್ಲಿ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಮನೆ ಕೊಡಲಿಲ್ಲ. ಅಂಬೇಡ್ಕರ್ ಯೋಜನೆ ಇರ್ಬೋದು, ಅಥವಾ ಆರಾಧನಾ ಸ್ಕೀಮ್ ಆಶ್ರಯ ಯೋಜನೆ ಇರ್ಬೋದು, ಬಸವ ವಸತಿ ಯೋಜನೆ ಇರ್ಬೋದು, ನೆರೆ ಸಂತ್ರಸ್ತರಿಗೆ ಇರ್ಬೋದು, ಒಂದೇ ಕೊಡಲಿಲ್ಲ. ಉಳ್ಳಾಲ ತಾಲೂಕಿನಲ್ಲಿ 358 BJP ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ. ಇವಾಗ 16 ಮನೆ ಕೊಟ್ಟಿದ್ದಾರೆ. ನೆರೆ ಸಂತ್ರಸ್ತರಿಗೋಸ್ಕರ ಅಂತ 16 ಮನೆಯನ್ನು ಉಳ್ಳಾಲ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಸುಳ್ಯದಲ್ಲಿ 1.5 ಸಾವಿರಕ್ಕಿಂತ ಮೇಲೆ ಮನೆಯನ್ನು ಸುಳ್ಯದಲ್ಲಿ ಕೊಟ್ಟಿದ್ದಾರೆ. ಇವತ್ತು 0, ಏನು ಒಂದೇ ಒಂದು ಮನೆ ಕೊಡಲಿಲ್ಲ. ಪುತ್ತೂರಲ್ಲಿ ಸಂಜೀವ ಮಠಂದೂರು MLA ಇದ್ದಾಗ 1,000ಕ್ಕಿಂತ ಜಾಸ್ತಿ ಮನೆ ಕೊಟ್ಟಿದ್ದಾರೆ. ಈಗ 250 ಮನೆ, ಇಡೀ ಜಿಲ್ಲೆಯಲ್ಲಿ 250 ಮನೆಯನ್ನು ಒಂದೇ ಕಡೆ ಪುತ್ತೂರಿಗೆ ಮಾತ್ರ ಕೊಟ್ಟಿದ್ದಾರೆ. 250 ಮನೆ ಕೊಟ್ಟಿದ್ದಾರೆ ಈವರೆಗಿನ ಅಂಕಿಅಂಶ. ಮೂಡಬಿದ್ರೆಯಲ್ಲಿ ಉಮಾನಾಥ್ ಕೋಟ್ಯಾನ್ರು ಇದ್ದಾಗ, ಲಾಸ್ಟ್ BJP ಸರ್ಕಾರ ಇದ್ದಾಗ 577 ಮನೆ ಕೊಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ, ಮೂಡಬಿದ್ರೆಯಲ್ಲಿ ಕೂಡ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಮನೆ ಕೊಡಲಿಲ್ಲ. ಬೆಳ್ತಂಗಡಿಯಲ್ಲಿ 1,826 ಮನೆ, ಇನ್ನೊಂದು 210 ಮನೆ ನೆರೆ ಸಂತ್ರಸ್ತರಿಗೆ ಅಂತ ಕೊಟ್ಟಿದ್ದಾರೆ. ಒಟ್ಟು 5 ಲಕ್ಷ ರೂಪಾಯಿ ಕೊಡ್ತಾರೆ 210 ಮನೆಗೆ. ಒಟ್ಟು 2,036 ಮನೆ BJP ಸರ್ಕಾರ ಇದ್ದಾಗ ಕೊಟ್ಟಿರುವ ಮನೆ. ಇವತ್ತು ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಮನೆಯನ್ನು ಈ ಜಿಲ್ಲೆಯ ಜನರಿಗೆ ಈ ಆಯಾ ತಾಲೂಕಿನಲ್ಲಿ ಕೊಡಲಿಲ್ಲ. ಇದು ಅತ್ಯಂತ ಬೇಸರದ ಸಂಗತಿ. ಇವತ್ತು ಮನೆ ಕೊಡ್ತೇವೆ, ವಸತಿ ಕೊಡ್ತೇವೆ, ಬಡ ಜನರಿಗೆ ಸಹಕಾರ ಮಾಡ್ತೇವೆ ಎನ್ನುವ ಈ ಒಂದು ಸರ್ಕಾರ ಯಾವುದೇ ರೀತಿಯ ಸಹಕಾರವನ್ನು ಈ ಒಂದು ಜನರಿಗೆ ಮಾಡ್ತಾ ಇಲ್ಲ. ಇದರ ಅಂಕಿಅಂಶ ಸಮೇತ ನಾವು ಕೊಟ್ಟಿದ್ದೇವೆ ನಿಮಗೆ. ಇನ್ನೊಂದು BPL ಕಾರ್ಡ್, ಈಗಾಗಲೇ ಅರ್ಜಿ BPL ಕಾರ್ಡನ್ನು BPL ಇದ್ದಾರನ್ನು ಕೆಲವರನ್ನು APL ಮಾಡಿದ್ದಾರೆ, ಕೆಲವರನ್ನು BPL ರಿಜೆಕ್ಟ್ ಮಾಡಿದ್ದಾರೆ. ಇವತ್ತಿಗೂ ಒಂದು 3 ತಿಂಗಳ ಕಾಲ ಆಯಿತು. BPL ಕಾರ್ಡಿಗೆ ಅರ್ಜಿ ತಕ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇವತ್ತು ಈ ಒಂದು ಸರ್ಕಾರದಿಂದ ಆಗ್ತಾ ಇಲ್ಲ. ಒಟ್ಟು ಈ ಸರ್ಕಾರ ಬಂದ ನಂತರ ಮೂಲಭೂತ ಸೌಕರ್ಯ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕಿತ್ತ, ಅದು ಯಾವುದನ್ನು ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಒಟ್ಟು ನಮ್ಮ ಅಕ್ರಮ ಸಕ್ರಮ ವ್ಯಾಪಕವಾಗಿ ನಮ್ಮ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮದಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಒಟ್ಟು ನಮ್ಮ ಸರ್ಕಾರ ಇರುವಾಗ ಮಾಡಿದರು. ಇವತ್ತು ಒಟ್ಟು ಈಗಿರುವಂಥ ಮಾಹಿತಿ ಪ್ರಕಾರ ಒಟ್ಟು ಇಡೀ ಜಿಲ್ಲೆಯಲ್ಲಿ 1,25,318 ಅರ್ಜಿ ವಿಲೇವಾರಿ ಮಾಡಲಿಕ್ಕೆ ಇವತ್ತಿಗೂ ಬಾಕಿ ಇದೆ. ತಾಲೂಕುವಾರು ಹೇಳಬೇಕಿದ್ರೆ ಮಂಗಳೂರು ತಾಲೂಕಲ್ಲಿ 1,842 ಅರ್ಜಿ ಬಾಕಿ ಇದೆ.
ಬಂಟ್ವಾಳದಲ್ಲಿ 27,263 ಅರ್ಜಿ ಬಾಕಿ ಇದೆ. 20,788 ಬಂಟ್ವಾಳದಲ್ಲಿ ಬಾಕಿ ಇದೆ. ಬೆಳ್ತಂಗಡಿಯಲ್ಲಿ 33,017 ಬಾಕಿ ಇದೆ. ಪುತ್ತೂರಲ್ಲಿ 14,724 ಇದೆ. ಸುಳ್ಯದಲ್ಲಿ 9,877 ಇದೆ. ಮೂಡಬಿದ್ರೆಯಲ್ಲಿ 4,788 ಅರ್ಜಿ ಬಾಕಿ ಇದೆ. ಕಡಬದಲ್ಲಿ 13,494 ಅರ್ಜಿ ಬಾಕಿ ಇದೆ. ಮುಲ್ಕಿಯಲ್ಲಿ 2 ಬಾಕಿ ಇದೆ. ಉಳ್ಳಾಲದಲ್ಲಿ 1,576 ಅರ್ಜಿ. ಅಕ್ರಮ ಸಕ್ರಮದಲ್ಲಿ ಮೀಟಿಂಗ್ ಮಾಡದೆ ಅಧಿಕಾರಿಗಳೇ ನೇರ ಅವರಿಗೆ ಬಂದ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು, ಒಟ್ಟು ರಿಜೆಕ್ಟ್ ಮಾಡುವಂಥದ್ದು, ಒಟ್ಟು ಫೈಲನ್ನು ಮುಂದೆ ತಗೊಂಡು ಹೋಗುವಂಥದ್ದು, ಯಾವುದೂ ಕೂಡ ಶಾಸಕರ ಜೊತೆ ಒಂದು ಒಳ್ಳೆ ರೀತಿಯ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮುಖಾಂತರ ಆಗ್ತಾ ಇಲ್ಲ. ಬಡವರ ಅರ್ಜಿ ಕೊಳೆಯುತ್ತಾ ಉಂಟು, ಅದನ್ನು ವಿಲೇವಾರಿ ಮಾಡುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಒಟ್ಟು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು 15th ಫೈನಾನ್ಸಲ್ಲಿ ಕೇಂದ್ರ ಸರ್ಕಾರ ಪಂಚಾಯತಿಗೆ ಅಕಸ್ಮಾತ್ ಹಣ ಕೊಡದಿದ್ದರೆ ಒಂದು ದಾರಿದೀಪ ಉರಿಸಲಿಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲದಂಥ, ಪಂಚಾಯತ್ನಲ್ಲಿ ಹಣ ಇಲ್ಲದಂಥ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇವತ್ತು ಪಂಚಾಯತ್ನಲ್ಲಿ ಆಗಿದೆ. MLA ಅವರಿಗೆ ಅಂತೂ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ ಕೂಡ ನಿಯಮಿತವಾಗಿ ಯಾವುದು ಹಣ ಕೊಡಬೇಕಿತ್ತ ಅದನ್ನು ಕೊಡ್ತಾ ಇಲ್ಲ. ಇವತ್ತು ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಬೇಕಾದಷ್ಟು ಟ್ಯಾಕ್ಸ್ ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತೊಂದು ಗ್ರಾಮ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ನಿಯಮಿತವಾಗಿ ಏನೆಲ್ಲ ಮೂಲಭೂತ ಸೌಕರ್ಯ ಕೊಡಬೇಕಾ ಆ ಸೌಕರ್ಯವನ್ನೇ ಕೊಡಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ಸರ್ಕಾರ ಇದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು, ಇವತ್ತು ಎಲ್ಲ ಕಡೆ ಮನೆ ಕಟ್ಟಲಿಕ್ಕೆ ಅರ್ಧ ನಿಂತಿರುವಂಥದ್ದು, ಈ ಮನೆಗಳಿಗೆ ಆಶ್ರಯ ಯೋಜನೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹಣ ಕೊಟ್ಟಂತ ಆ ಸಂದರ್ಭದಲ್ಲಿ ಅವರು ಲಿಂಟಲ್ ಮಾಡಿಟ್ಟಿದ್ದಾರೆ, ಫೌಂಡೇಶನ್ ಮಾಡಿಟ್ಟಿದ್ದಾರೆ. ಅದನ್ನು ಪೂರ್ಣ ಮಾಡಲಿಕ್ಕೆ ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದಾಗಿ ಮನೆ ಅರ್ಧಕ್ಕೆ ನಿಂತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಒಂದು ಸ್ವಲ್ಪ ದಿನಗಳಿಂದ ಇವತ್ತು ಕಲ್ಲು ಸಿಗ್ತಾ ಇಲ್ಲ, ಮರಳು ಸಿಗ್ತಾ ಇಲ್ಲ. ಇದನ್ನು ಅಕ್ರಮವಾಗಿ ಏನು ಮಾಡ್ತಾರೆ ಅದರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ನ್ಯಾಯಯುತವಾಗಿ ಬಡವರಿಗೆ ಸಿಗುವಂಥದ್ದನ್ನು ಸಿಗಬೇಕಾದ್ರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಇವತ್ತು ಕಲ್ಲಿಲ್ಲ, ಮರಳು ಸಿಗ್ತಾ ಇಲ್ಲ ಅನ್ನೋ ಒಂದು ಭಾರಿ ದೊಡ್ಡ ನೋವನ್ನು ಸಾರ್ವಜನಿಕರು ಪಂಚಾಯತ್ ಮಟ್ಟದಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ವ್ಯಾಪಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಮಳೆ ಬಂದ ಕಾರಣ ತುಂಬ ಕಡೆ ಕಂಪೌಂಡ್ ಹಾಲ್ ಬಿದ್ದ ಕಾರಣಕ್ಕೋಸ್ಕರ ತುಂಬ ಕಡೆ ತೊಂದರೆ ಆಗಿರುವಂಥದ್ದನ್ನು ನಾವು ಸಹ ಮುಖತಃ ನೋಡಿದ್ದೇವೆ, ನಿಮಗೆ ಸಹ ಗೊತ್ತಿದೆ ಮತ್ತು ಸಾರ್ವಜನಿಕವಾಗಿ ಗೊತ್ತಿದೆ. ಆ ಕಂಪೌಂಡ್ ಬಿದ್ದವರಿಗೆ ₹1 ಈ ಸರ್ಕಾರ ಕೊಡ್ತಾ ಇಲ್ಲ. ಅದರ ಬಗ್ಗೆ ಕೂಡ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಮನೆ ಬಿದ್ದಾಗ, ಎಲ್ಲಿಯಾದರೂ ತೊಂದರೆ ಆದಾಗ ತಕ್ಷಣವಾಗಿ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಕೂಡ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದ ತಯಾರಿ ಕೂಡ ಇಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರು, ಅದಕ್ಕೆ ಬೇಕಾದ ಕಂದಾಯ ಸಚಿವರು ಇಡೀ ದೊಡ್ಡ ಪ್ರಮಾಣದಲ್ಲಿ, ಇತಿಹಾಸದಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಲವಾರು ವರ್ಷಗಳ ನಂತರ ಈ ಜಿಲ್ಲೆಯಲ್ಲಿ ವಿಪರೀತ ಮಳೆ ಬಂದಿದೆ. ಆ ಕಾರಣಕ್ಕೋಸ್ಕರ ದೊಡ್ಡ ಘಟನೆಗಳು ಈ ಭಾಗದಲ್ಲಿ ಆಗ್ತಾ ಇದೆ. ಒಂದು ಕಂದಾಯ ಮಂತ್ರಿಗಳು ಬಂದು ಇಲ್ಲಿ ಒಂದು ಸಭೆ ಮಾಡಿಸುವಂಥದ್ದನ್ನು ಕೂಡ ಇವತ್ತು ಯೋಚನೆ ಮಾಡಲಿಲ್ಲ. ಕಂದಾಯ ಮಂತ್ರಿಗಳು ಬಂದು ಯೋಚನೆ ಮಾಡಿ ಇದರ ಬಗ್ಗೆ ಕಂಪೌಂಡ್ ಹಾಲ್ ಬಿದ್ದ ಕಾರಣಕ್ಕೋಸ್ಕರ ನಾವೇನು ಬೇರೆ ಅವರು ಇವರು ಅಂತ ಹೇಳ್ತಾ ಇಲ್ಲ. ನಮ್ಮ ದೇರ್ಲಕಟ್ಟೆಯಲ್ಲಿ ಒಂದು ಕಂಪೌಂಡ್ ಹಾಲ್ ಬಿದ್ದು ಒಂದು ಕಡೆ ಮನೆ, ಅದು ದೊಡ್ಡ, ಅದರಲ್ಲಿ 3 ಜೀವ ಹೋಗಿದೆ. ಇನ್ನೊಂದು ದೇರ್ಲಕಟ್ಟೆಯಲ್ಲಿ ಕೂಡ ಇನ್ನೊಂದು ಕಂಪೌಂಡ್ ಹಾಲ್ ಬಿದ್ದು ಕಿಟಕಿಯ ಒಳಗೆ ಮಣ್ಣು ಹೋಗಿ ನುಗ್ಗಿ ಜೀವವಾದದ್ದು ಕೂಡ ಗೊತ್ತಿದೆ. ಕಂಪೌಂಡ್ ಹಾಲ್ ಬಿದ್ದಲ್ಲಿಗೆ ಯಾವುದೇ ₹1 ಅನುದಾನ ಕೊಡುವುದಿಲ್ಲ ಎನ್ನುವುದನ್ನು ಈಗಾಗಲೇ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿತ್ತು. ಒಟ್ಟು ಮನೆ ರಿಪೇರಿಗೋಸ್ಕರ ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ ಅಲೆದಾಡುವಂಥ ವ್ಯವಸ್ಥೆ ಆಗ್ತದೆ ಹೊರತು ಅಲ್ಲಿ ರಿಪೇರಿ ಮಾಡಲಿಕ್ಕೆ ಕೂಡ ಹಣಕಾಸಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟು ಅಂದರೆ 1,20,000 ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿ ಸಹ ಸಮರ್ಪಕವಾಗಿ 1,20,000 ತಕ್ಷಣ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರದಿಂದ ಆಗ್ತಾ ಇಲ್ಲ. 9/11 ಒಂದು ಸಮಸ್ಯೆ ಆದರೆ ಇನ್ನೊಂದು ಲ್ಯಾಂಡ್ ತೊಂದರೆ ಆಗಿರುವಂಥದ್ದು, ರೆವೆನ್ಯೂ ಮತ್ತು ಕಂದಾಯ ಇಲಾಖೆಯ ಮಧ್ಯದಲ್ಲಿ ಸಮನ್ವಯತೆ ಇಲ್ಲ. ಯಾರ್ದೋ ಲ್ಯಾಂಡ್ ಎಲ್ಲಿಯೋ ಕಟ್ಟಿದರೆ ತೊಂದರೆ ಆದಾಗ ಅದನ್ನು ಸರ್ವೆ ಡಿಪಾರ್ಟ್ಮೆಂಟ್ನವರು ಮತ್ತು ಕಂದಾಯ ಇಲಾಖೆಯವರು ಒಟ್ಟು ಸೇರಿ ಇದನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆ ಹಿಂದೆ ಇತ್ತು. ಈಗ ಅದನ್ನು ಸಹ ಮಾಡದೇ ಇಲ್ಲ. ಎರಡೂ ಕಡೆ ಕೂಡ ಸಮನ್ವಯತೆ ಇಲ್ಲದ ಕಾರಣ ಈ ನಕ್ಷೆಗೆ ಸಂಬಂಧಪಟ್ಟ ಕೂಡ ಸಾಕಷ್ಟು ಕೇಸುಗಳು ನಮ್ಮ
ತಾಲೂಕು ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಬಿದ್ದಿವೆ. ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇಲ್ಲ. ಒಟ್ಟು ಜನಸಾಮಾನ್ಯರಿಗೆ ಪಿಂಚಣಿಯೂ ಇಲ್ಲ, ಯಾವುದೇ ರೀತಿಯ ಸವಲತ್ತನ್ನು ಕೊಡ್ತಾ ಇಲ್ಲ. ಇವತ್ತು ವಿದ್ಯುತ್ ಬಿಲ್ಲಿನ ಇನ್ನೊಂದು ದೊಡ್ಡ ಅವಾಂತರ ಮಾಡಿದ್ದಾರೆ. ಇವತ್ತು ಫ್ರೀ 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 ಅಂತ ಹೇಳಿದ್ದಾರೆ, ವಿದ್ಯುತ್ ಫ್ರೀ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ವಿದ್ಯುತ್ತಲ್ಲಿ ಈಗ 10% ಗ್ರ್ಯಾಚ್ಯುಟಿ ಮತ್ತು ಪಿಂಚಣಿ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟು 1,000 ಬಿಲ್ ಬಂದರೆ ಅದರಲ್ಲಿ 200 ರೂಪಾಯಿ ಅದು ಬರ್ತದೆ, 100 ರೂಪಾಯಿ ಗ್ರ್ಯಾಚ್ಯುಟಿ ಅಂತ 10% ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟು ಸರ್ಕಾರದಿಂದ ಏಕ್ದಮ್ ಕಿತ್ತುಕೊಳ್ಳುವಂಥ ಕೆಲಸ ವ್ಯಾಪಕ ಆಗ್ತಾ ಇದೆ. ಸರ್ಕಾರದಿಂದ ಎಲ್ಲ ರೀತಿಯ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ, ದುಪ್ಪಟ್ಟು ಟ್ಯಾಕ್ಸ್ ಮಾಡ್ತಾರೆ. ಮರಣ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡಿದ್ದಾರೆ, ಜನನ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡಿದ್ದಾರೆ, ರೆವೆನ್ಯೂ ಸರ್ಟಿಫಿಕೇಟ್ಗೆ ನಮ್ಮ ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಎಲ್ಲ ರೀತಿಯ ಫೀಸನ್ನು ಜಾಸ್ತಿ ಮಾಡಿದ್ದಾರೆ. ಆದರೆ ಜನರಿಗೆ ಕೊಡುವುದನ್ನು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಕಟ್ ಮಾಡಿದ್ದಾರೆ. BJP ಸರ್ಕಾರ ಇದ್ದಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಪೂರ್ತಿಗೆ ಕಟ್ ಮಾಡಿದ್ದಾರೆ. ಇವತ್ತು ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ಕೊಡುವಂಥದ್ದನ್ನು ಕಟ್ ಮಾಡಿದ್ದಾರೆ, ಕೊಡ್ತಾ ಇಲ್ಲ. ಇವತ್ತು ಸರಿಯಾದ ಸಂದರ್ಭದಲ್ಲಿ ಏನು ಸೈಕಲ್ ಕೊಡ್ತಾ ಇದ್ರು, ಆ ಸೈಕಲನ್ನು ಕೊಡ್ತಾ ಇಲ್ಲ. ಒಟ್ಟು ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮಾಂತರದಲ್ಲಿ ಜನರು ಬೆಚ್ಚಿ ಬೀಳುವ ರೀತಿಯಲ್ಲಿ ಯಾವುದೇ ರೀತಿಯ ಸವಲತ್ತು ಕೊಡದೆ ಸರ್ಕಾರ ಇವತ್ತು ವ್ಯಾಪಕವಾಗಿ ಜನವಿರೋಧಿಯಾಗಿ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಇವತ್ತು ಆಡಳಿತ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳ್ತಿದ್ರು. ಆ ಗ್ಯಾರಂಟಿ ಕೂಡ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ಕೂಡ ಹೇಳ್ತಾ ಇದ್ದಾರೆ ಜನರು, ನಮಗೆ ಅವರ ಗ್ಯಾರಂಟಿಯೇ ಬೇಡ, ಆ ಗ್ಯಾರಂಟಿ ಇದ್ದದನ್ನಾದರೂ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಜನ ಬಂದು ನಿಂತಿದ್ದಾರೆ. ಇವತ್ತು ವಿದ್ಯುತ್ ಬಿಲ್ಲನ್ನು 2 ಪಟ್ಟಲ್ಲ 4 ಪಟ್ಟು ಜಾಸ್ತಿ ಮಾಡುವಂಥ ಕೆಲಸವನ್ನು ಇವತ್ತು ವಿದ್ಯುತ್ ದರದ ಇದರಲ್ಲಿ ಕೂಡ ಮಾಡಿರುವಂಥದ್ದು. ಒಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಜನರು ತುಂಬ ಭವನೆ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆದಂಥದ್ದನ್ನು ನಾವೆಲ್ಲ ಒಂದಷ್ಟು ಸರ್ವೆ ಮಾಡಿ ಅದನ್ನು ತಿಳ್ಕೊಂಡು ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾಡಿದ್ದು 23ನೇ ತಾರೀಕು ಏಕಕಾಲದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ 223 ಗ್ರಾಮ ಪಂಚಾಯತ್ ಮತ್ತು ನಮ್ಮ 5 ಪಟ್ಟಣ ಪಂಚಾಯತ್, 3 ಪುರಸಭೆ ಮತ್ತು ಮಹಾನಗರ ಪಾಲಿಕೆ ಎದುರುಗಡೆ ನಮ್ಮ ಏಕಕಾಲದಲ್ಲಿ ಪ್ರತಿಭಟನೆ ಮಾಡೋದು ಭಾರತೀಯ ಜನತಾ ಪಾರ್ಟಿಯಿಂದ ನಿಶ್ಚಯ ಮಾಡಿದ್ದೇವೆ. ನಾಡಿದ್ದು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಯಿಂದ ಹಿಡಿದು ಈ ಒಂದು ನಾನು ಯಾವ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದೇನೆ, ಇವತ್ತು ಅಕ್ರಮ ಸಕ್ರಮ ಆಗಿರ್ಬೋದು, ಬೇರೆ ಬೇರೆ ಸಂಗತಿಯ ಇದರಲ್ಲಿ ಏನಾಗಿದೆ, ವಿಶೇಷವಾಗಿ ಇನ್ನೊಂದು ಕುಂಕಿ ಲ್ಯಾಂಡಿನ ಬಗ್ಗೆ ಕೂಡ ನಾನು ಉಲ್ಲೇಖ ಮಾಡಬೇಕು. ಈ ಕುಂಕಿ ಲ್ಯಾಂಡಲ್ಲಿ ಹಿಂದೆ 5 ಎಕರೆ ಒಬ್ಬರಿಗೆ ಜಮೀನಿದ್ರೆ ಅವರಿಗೆ 2-3 ಎಕರೆ ಅವರಿಗೆ ಕುಂಕಿ ರೈಟ್ ಕೃಷಿ ಮಾಡಲಿಕ್ಕೆ ಇರ್ತಾ ಇತ್ತು. ಅದನ್ನು ಹಿಂದೆ ಕೃಷಿ ಮಾಡುವುದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದರೆ ಅವರಿಗೆ ಕೊಡುವಂಥ ವ್ಯವಸ್ಥೆ ಇತ್ತು. ಈಗಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನೀತಿಯಿಂದಾಗಿ ಇವತ್ತು ಆ 5 ಎಕರೆಯಲ್ಲಿ 5 ಸೆನ್ಸ್ ಇವರು ಕನ್ವರ್ಷನ್ ಮಾಡಿದರೂ ಕೂಡ 3 ಎಕರೆ ಕೂಡ ಕೃಷಿಗೆ ಭೂಮಿ ಸಿಗ್ತಾ ಇಲ್ಲ. ಅದನ್ನು ಸರ್ಕಾರ ತಗೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಒಟ್ಟು ಇಡೀ ವ್ಯಾಪಕವಾಗಿ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳಿಗೆ ತೊಂದರೆ ಆಗಿರುವಂಥ ಸಂದರ್ಭದಲ್ಲಿ ನಾಡಿದ್ದು 23ನೇ ತಾರೀಕು ಪಂಚಾಯತ್ ರಾಜ್ ಈ ಪಂಚಾಯತ್ನ ಎದುರುಗಡೆ ಮತ್ತು ನಗರಾಡಳಿತ ಎದುರುಗಡೆ ಪ್ರತಿಭಟನೆ ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಸಹಕಾರ ಮಾಡಬೇಕು. ವಿಶೇಷವಾಗಿ ಇದರಲ್ಲಿರುವಂಥ ಫಲಾನುಭವಿಗಳನ್ನು ಕೂಡ ಸೇರಿಸಿಕೊಂಡು ಒಂದು ಪ್ರತಿಭಟನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ ಪಾರ್ಟಿ ಕಡೆಯಿಂದ ಸೂಚನೆಯನ್ನು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಜನ ಎಷ್ಟು ಬರ್ತಾರೆ ಅದನ್ನು ನಾವು ಯೋಚನೆ ಮಾಡಲಿಲ್ಲ. ಈ ಸಂಗತಿಯನ್ನು ತಳಮಟ್ಟಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಎಲ್ಲ ಫಲಾನುಭವಿಗಳನ್ನು ಸಮೇತ ಒಂದು ಕಡೆ 100 ಆಗ್ಬೋದು, ಒಂದು ಕಡೆ 200 ಆಗ್ಬೋದು, ಒಂದು ಕಡೆ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಒಟ್ಟು ಸರಾಸರಿ ಇಂತಿಷ್ಟು ಅಂತ ಯೋಚನೆ ಮಾಡಲಿಲ್ಲ. 100ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಜಿಲ್ಲೆಯಿಂದ ಸೂಚನೆಯನ್ನು ಕೊಟ್ಟಿದೆ. ಇಲ್ಲ, ನಮ್ಮ ಫಸ್ಟ್ ವಿಷಯ ಇರುವಂಥದ್ದು ನಾನು ಈಗಾಗಲೇ ಉಲ್ಲೇಖ ಮಾಡಿ ಈ ಅಂಶಗಳಲ್ಲಿ ತೊಂದರೆ ಆಗಿದೆ ಜನರಿಗೆ, ಅದು ಸರಿ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೋಸ್ಕರ ಈ ನಮ್ಮ ಪ್ರತಿಭಟನಾ ಕಾರ್ಯಕ್ರಮ. ಇದೇ ನಾವು ಹೇಳುದು, ನಾನು ಪ್ರತ್ಯೇಕ ಹೇಳ್ಬೇಕಂತ ಇಲ್ಲಲ್ಲ. ಈ ಜಿಲ್ಲೆ
ಈಗ ಅವರಿಗೆ ತಗೊಳ್ಳಿಕ್ಕೆ ಆಗುದಿದ್ರೆ ಉಳಿದ MLA-ಗಳು ಯಾಕೆ ನಾವು ಪ್ರಯತ್ನ ಮಾಡಿಲ್ಲ ಅನ್ನೋದು ಅಂತ ಒಂದು ಉತ್ತರ ವೆರಿ ಗುಡ್ ಕ್ವಶನ್. ಈ ಒಂದು ಪ್ರಶ್ನೆ ನಿರೀಕ್ಷೆ ಮಾಡಿದ್ದೆ, ಅದಕ್ಕೋಸ್ಕರನೇ 250 ಪುತ್ತೂರಿದೆ ಅಂತ ಹೇಳಿದ್ದು ನಾನು. ಅದಕ್ಕಿಂತ ದೊಡ್ಡ ಪ್ರಶ್ನೆ ಇದೆ. ಯುಟಿಕಾದರಿಗೆ ಒಂದು ತಗೊಳ್ಳಿಕ್ಕೆ ಆಗ್ಲಿಲ್ಲ ಸ್ಪೀಕರ್ ಆಗಿ, ಇವ್ರು ತಗೊಂಡಿದ್ದೀರಂತ. ಈಗ ಅವರು ತಗೊಂಡಿದ್ದಾರೆ, ನೋಡುವ ಮನೆ ತಾರತಮ್ಯ ಮಾಡಿದ್ದಾರೆ. ಇದು ಕೇವಲ ಒಂದು ಮನೆಗೆ ಸೀಮಿತ ಅಲ್ಲ, ಇದು 250 ಮನೆಗೆ ಸೀಮಿತ ಅಲ್ಲ, ಇದು ಎಲ್ಲ ಕಡೆ ಪುತ್ತೂರಿಗೆ ಕೊಡುವಷ್ಟು ಅಭಿವೃದ್ಧಿ ಅನುದಾನ, ಅವರ ಕಾಂಗ್ರೆಸ್ನ MLA ಇದ್ದವರಿಗೆ ಕೊಡುವಷ್ಟು ಅನುದಾನ, ಅವರಿಗೆ ಕೊಡುವ ಇಂಪಾರ್ಟೆನ್ಸ್ ಈ ಒಂದು ಸರ್ಕಾರದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾರತಮ್ಯ ಮಾಡುವಂಥದ್ದು ನಿರಂತರ ಆಗಿದೆ. ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಆದ್ರೂ ಕೂಡ ಒಂದು ಕಂದಾಯ ಮಂತ್ರಿ ಬಂದು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿ ಒಂದು ಸಭೆ ಮಾಡುವಂತ ಪ್ರಯತ್ನ ಮಾಡಲಿಲ್ಲ ಅಂತ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಸಲ ನೆರೆ ಬಂದಿದೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿದೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರಿನಿಂದಾಗಿ ಜಿಲ್ಲೆಯಲ್ಲಿ ತೊಂದರೆ ಆಗಿದೆ. ಇದನ್ನೆಲ್ಲ ವಿಮರ್ಶೆ ಮಾಡುವಂತದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಒಂದು ಕಂದಾಯ ಮಂತ್ರಿ ಬಂದು ಎಲ್ಲ ಜನಪ್ರತಿನಿಧಿಗಳನ್ನೇ ಒಟ್ಟು ಸೇರಿಸಿ, ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ಆಗಿತ್ತು, ಅದಕ್ಕೋಸ್ಕರ ನಾನು ಹೇಳುದು ಮಾಡಬೇಕಿತ್ತು. ನೀವು ಹೇಳಿದ ಹಾಗೆ ಕ್ಲಿಯರ್ ಇದೆ, ತಾರತಮ್ಯ ಮಾಡ್ತಾ ಇದ್ದಾರೆ. ನಾನು ಅಲ್ಲ ಒಂದೇ ಅದಕ್ಕೆ ಒಂದು ನಿಮ್ಮದಕ್ಕೆ ಪೂರಕವಾಗಿ 250 ಮನೆ ಪುತ್ತೂರಿಗೆ ಕೊಟ್ಟಿದ್ದಾರೆ. ಉದ್ಘಾಟನೆ ಆಗಿ ಆ ಮನೆಯಲ್ಲಿ ನೋಡುವಂಥ ಭಾಗ್ಯ ಸಿಗಲಿ. ಅದು ಬರಲ್ಲ ಅಂತ ಹೇಳೋದು ಇದೆ. ಲಿಸ್ಟ್ ಅದು ನೀವು ಯಾಕೆ ಅಂತ ಕೇಳಿ ನೆಕ್ಸ್ಟ್ ಟೈಮ್ ಲಿಸ್ಟ್ ಅನ್ನ ಕೇಳಿ. 250 ಮನೆಗಳಲ್ಲಿ ಎಷ್ಟೆಲ್ಲ ಕಟ್ತಾ ಇದ್ದಾರೆ ಇದೆಲ್ಲ ಕೇಳಿ, ಎಲ್ಲ ಕೇಳಿ. ಅದು ಏನೇನು ಈಗ ನಿಮ್ಮ 4 ದಿನ ಪ್ರತಿಭಟನೆಯಲ್ಲಿ ಒಂದು ಅಜೆಂಡಾ ಸ್ಥಳೀಯ ಆಡಳಿತಕ್ಕೆ ಚುನಾವಣೆ ಆಗಿಲ್ಲ ಅಂತ ಹೇಳುವ ಹೌದಲ್ಲ? ಚುನಾವಣೆ ಮಾಡಬೇಕು ಅಂತ ಹೇಳಿ ಇಲ್ಲ ನಮ್ದು ಇದರಲ್ಲಿ ಆಗ್ರಹ ಇರುವಂತದ್ದು ಚುನಾವಣೆ ಪ್ರಶ್ನೆ ಇಲ್ಲ, ಇದರಲ್ಲಿ ರಾಜಕಾರಣವೇ ಇಲ್ಲ. ಇದು ಒಟ್ಟು ಜನಪರವಾಗಿ ನಮ್ಮ ಹೋರಾಟ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಜನರ ಪರವಾಗಿ ನಿಲ್ತದೆ, ಜನರ ಪರವಾಗಿ ಇದೊಂದು ಹೋರಾಟ. ಸಾಕಷ್ಟು ಸಮಸ್ಯೆ, ಜನರ ಮೂಲಭೂತ ಸಮಸ್ಯೆಗೆ ತೊಂದರೆ ಆಗಿದೆ, ಅದನ್ನು ಸರಿ ಮಾಡಬೇಕು ಅಂತ ನಮ್ಮ ಒತ್ತಾಯ.